ಸೊ ನಾಳೆ ಒಂದು ನಂದು ಕಾಂಪಿಟೇಷನ್ 12:30ಗೆ ಸ್ಟಾರ್ಟ್ ಆಗುತ್ತೆ. 4 ಇವೆಂಟ್ ಇದ್ದಾವೆ. ಒಂದು ಬಾಡಿ ಬಿಲ್ಡಿಂಗು, ಓಪನ್ ಬಾಡಿ ಬಿಲ್ಡಿಂಗ್, ಮತ್ತು ಅಂಡರ್ 23 ಬಾಡಿ ಬಿಲ್ಡಿಂಗ್, ಮತ್ತು ಕ್ಲಾಸಿಕ್ ಇದೆ ಅಂಡರ್ 23 ಒಳಗೆ, ಮತ್ತು ಓಪನ್ ಕ್ಲಾಸಿಕ್ ಇದೆ. 4 ಇವೆಂಟ್ಸ್ ಇದೆ. ನಿನ್ನೆಯಿಂದ ಕಾರ್ಬ್ ಲೋಡ್ ಮಾಡಿದ್ದಾರೆ. ನಿನ್ನೆ ನಾನು ಸರ್ನ ಮೀಟ್ ಆಗೋಕೆ ಬಂದೆ. ಮೊನ್ನೆನೇ ಬಂದಿದ್ದೆ. ಬಾಡಿ ಒಂದು ತುಂಬ ಸಣ್ಣ ಕಾಣ್ತಿತ್ತು. ಅದ್ರ ಸಲುವಾಗಿ ಸರ್ ಇಮಿಡಿಯೇಟ್ಲಿ ಕಾರ್ಬ್ಸ್ ಲೋಡ್ ಮಾಡೋಣ ಅಂತ ಹೇಳಿ ರೈಸು ಮತ್ತು ಕರ್ಡ್, ಪಾಲಕ್ ಮತ್ತು 150 ಗ್ರಾಮ್ ಚಿಕನ್ ಲೋಡ್ ಮಾಡಿದ್ವಿ. ಲಾಸ್ಟ್ ಮೀಲ್ ಬಂತು, ಸ್ವಲ್ಪ ಸ್ವೀಟೆಲ್ಲ ಹಾಕಿದ್ವಿ. ಅದೇನಂತ ಹೇಳಿ ತೋರಿಸ್ತೀರಿ. ಬ್ರದರ್, ಇಷ್ಟು ದಿನ ಆದಮೇಲೆ ಕಾರ್ಸು ತಿನ್ನಲಿಕ್ಕೆ ಅದು ಮಜಾನೇ ಬೇರೆ ಇರುತ್ತೆ. ಇಷ್ಟು ದಿನ ಹೆಂಗೆ ಅನಿಸಿದ, ರೈಸ್ ತಿಂದರೆ ಸಾಕು ಅನ್ನಿಸ್ತೈತಿ. ಇವಾಗ ರೈಸ್ ಕೊಟ್ಟಾದ್ಮೇಲೆ ಈ ಥರ ಅನ್ನಿಸ್ತೈತಿ. ಸ್ವಲ್ಪ ರೈಸ್ ಕೂಡ ಯಾವ್ದಾರ ಸಾಂಬಾರು ಇದ್ದರೆ ಸಾಕು ಅನಿಸುತ್ತೆ. ಇವತ್ತಿಂದು ಬೆಳಗ್ಗೆ ಒಂದು ಮೀಲ್ ಆಗಿದೆ ತೊಗೋದು. ಇವಾಗ ನಂದು ಸೆಕೆಂಡ್ ಮೀಲ್ ಟೈಮು. ಅದರಲ್ಲಿ ರೆಡಿಯಾಗಿದ್ದೀನಿ. ಇವಾಗ ರಿಜಿಸ್ಟ್ರೇಷನ್ ಮಾಡೋಕೆ ಹೋಗ್ಬೇಕು. ತೋರಿಸ್ತೇನೆ ನಿಮ್ಗೆ ಇವತ್ತಿನ ರಿಜಿಸ್ಟ್ರೇಷನ್ ಯಾವ ಥರ ಇರುತ್ತೆ. ಎಷ್ಟು ಫ್ರೆಂಡ್ ಬರ್ತಾ ಇದ್ದಾನೆ, ಅವನ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ. ಇವಾಗ ಸೆಕೆಂಡ್ ಮೀಲ್ ತೊಗೊಂಡು ಮತ್ತೆ ಸರ್ನ ಮೀಟಾಗಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡೋಕೆ ಹೋಗ್ಬೇಕು. ಇವಾಗ ನಂದು ಬಾಡಿ ಕಂಡೀಷನ್ ನೋಡಿದ್ರಲ್ಲ, ಅಪ್ಪರ್ ಬಾಡಿ ಏನು ನೋಡಿಲ್ಲ, ಲೋವರ್ ಬಾಡಿನ ಮೇನ್ ನಾ ಫೋಕಸ್ ಮಾಡ್ತಾಯಿದ್ದೀನಿ ಇವಾಗ. ಯಾಕಂದ್ರೆ ಅಪ್ಪರ್ ಬಾಡಿ ಆಲ್ರೆಡಿ ಎಲ್ಲ ಓಕೆ ಐತಿ. ಲೋವರ್ ಬಾಡಿ ಒಳಗೆ ಇರೋದೆಲ್ಲ ಇವಾಗ ಲೆಗ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸು. ನಿನ್ನೆ ನನ್ನ ಲೆಗ್ಸ್ ನೋಡಿದಾಗ ಎಷ್ಟು ಸಣ್ಣ, ತುಂಬ ಸಣ್ಣ ಕಾಣ್ತಿತ್ತು. ನಿನ್ನೆ ಸ್ವಲ್ಪ ಕಾರ್ಬ್ಸ್ ಲೋಡ್ ಮಾಡಿದ್ವಿ. ಬೆಳಿಗ್ಗೆ 1 ಮೀಲ್ ಮಾಡಿದ್ದೇನೆ ಕಾರ್ಬ್ಸು. ಇವಾಗ ನೋಡಲಿಕ್ಕೆ ಸ್ವಲ್ಪ ಸೈಜ್ ಥರ ಕಾಣ್ತೈತಿ. ಕಾಲೆಲ್ಲ ಕಟಿಂಗ್ಸ್ ಏನಾಗಿಲ್ಲ, ಸ್ರೆಡ್ಡೆಡ್ ಕಾಣ್ತೇನೆ. ಆದರೆ ಅವು ಶೇಪ್ ಬಂದು ಮಸಲ್ ಬಂದು ಸ್ವಲ್ಪ ಯಾವ ಥರ ಅಂತ ಅಂದ್ರೆ ದೊಡ್ಡ ಕಾಣ್ತಾ ಇದ್ದಾವೆ. ಆ ಥರ ಫೀಲ್ ಅನ್ನಿಸ್ತೈತೆ ನನಗೆ ನೋಡಿ. ಇವಾಗ ಮತ್ತೊಂದು ಸಲ ಸರ್ನ ಮೀಟಾಗಿ ಹೋಗ್ಬೇಕು. ಇವಾಗ ಸೆಕೆಂಡ್ ಮೀಲ್ ತೊಗೊಂಡು ಸರ್ನ ಮೀಟಾಗಿ ನನ್ನ ಬಾಡಿ ಕಂಡೀಷನ್ ತೋರಿಸಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ನಾವು ರಿಜಿಸ್ಟ್ರೇಷನ್ ಮಾಡೋಕೆ ಹೋಗ್ತೇನೆ. ತೋರಿಸ್ತೇನೆ ನಿಮಗೆ. ಸೊ ನಾ ಏನೇನು ಕಾರ್ಬ್ಸ್ ಲೋಡ್ ಮಾಡಲಿಕ್ಕೆ ತೊಗೊತಾ ಇದ್ದೇನೆ ಅಂತೇಳಿ ಇವಾಗ ತೋರಿಸ್ತೇನೆ ನಿಮಗೆ. ಅದ್ರ ಜೊತೆ ನೀರು ಬ್ರೋ, ಇಷ್ಟು ನೀರು ಆಸರಾಗತ್ತಿದ್ದು ನನಗೆ. ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾ ಈ ಥರ ಮಾಡ್ತೇನೆ ನೀರದಲ್ಲಿ. ಬೆಳಿಗ್ಗೆಯಿಂದ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡ್ತೇನೆ. ಯಾಕಂದ್ರೆ ರಾತ್ರಿ ಮೇಲೆ ನಂಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದ್ರ ಸಲುವಾಗಿ ನಾನು ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ, ರಾತ್ರಿ ಟೈಪ್ ಸ್ವಲ್ಪ ನನ್ನ ನೀರು ಎಷ್ಟಿದೆ ಈ ದಿನ ತೊಗೊಳೋದು ಅಷ್ಟು ನೀರನ್ನ ರಾತ್ರಿನೇ ಕಂಪ್ಲೀಟ್ ಮಾಡ್ಕೊತೀನಿ. ಮತ್ತು ಅದರಲ್ಲಿ ನಾನು ತುಂಬ ಕೋಲ್ಡ್ ವಾಟರ್, ಐಸ್ ಇರುತ್ತಲ್ಲ, ಆ ಥರ ವಾಟರ್ ತೊಗೊಂಡು ಕುಡಿತಾ ಇದ್ದೀನಿ. ಯಾಕಂತ ಅಂದರೆ ನಾರ್ಮಲ್ ವಾಟರ್ ಕುಡಿದ್ರೆ ಇನ್ನೊಂದು ಸ್ವಲ್ಪ ಕುಡಿಯೋಣ ಅನಿಸುತ್ತೆ. ಅದ್ರ ಸಲುವಾಗಿ ನಾನು ಫುಲ್ ಕೋಲ್ಡ್ ಇರುತ್ತೆ. ಕೋಲ್ಡು ಸ್ವಲ್ಪ ಕುಡಿದ್ಮೇಲೆ ಸ್ವಲ್ಪ ಬಾಡಿ ಪೂರ್ತಿ ತಂಪಾಗಿ ಫೀಲ್ ಆಗುತ್ತೆ. ಜಾಸ್ತಿ ಕುಡಿಯೋಕೆ ಹೋಗಲ್ಲ. ಸ್ವಲ್ಪ ಸಿಪ್ ಮಾಡ್ತಾ ಹೋದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದ್ರ ಸಲುವಾಗಿ ನಾನು ತುಂಬ ಕೋಲ್ಡ್ ವಾಟರ್ ಕುಡಿತಾ ಇದ್ದೇನೆ. ಸೊ ಬೆಳಗ್ಗೆಯಿಂದ ನಾನು ಕಂಟ್ರೋಲ್ ಮಾಡಿದ್ದೇನೆ. ಸ್ವಲ್ಪ ವಾಟರ್ ತೊಗೊಂಡೇನೆ, ತುಂಬ ಕಡಿಮೆ ವಾಟರ್ ತೊಗೊಂಡೇನೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೇನೆ. ಇವತ್ತು ನೀರು ಎಷ್ಟು ಕುಡಿಯೋಕ್ಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೇನೆ. ಮತ್ತು ರಾತ್ರಿ ಮೇಲೆ ಇವತ್ತಿನ ವಾಟರ್ ಇಂಟೇಕ್ ಕಂಪ್ಲೀಟ್ ಮಾಡ್ಕೊತೇನೆ. ಸೊ ಇವಾಗ ತೋರಿಸ್ತೇನೆ ನಂದು ಕಾರ್ಬ್ಸ್ ಲೋಡು ಏನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಫಸ್ಟ್ ಇದು ಒಂದು ನಾಳೆಗೆ ಇದು ಏನು ಯೂಸ್ ಮಾಡೋಕ್ಕೆ ಹೇಳಿಲ್ಲ ಸರ್, ಹನಿ. ಅದು ಇದ್ರ ಸಲುವಾಗಿ ಕಾಯ್ತಾ ಇದ್ದೀನಿ, ಯಾವಾಗ ಕೊಡ್ತಾರಂತ ಹೇಳಿದ್ನ. ಸರು ಯೂಸ್ ಮಾಡಬೇಡ, ನಾಳೆ ಬೇಕಂತ ಹೇಳಿದಾರೆ. ಅದ್ರ ಸಲ ಅದೇ ಥರ ಹಂಗೆ ಇಟ್ಟಿದ್ದೀನಿ. ಮತ್ತು ಇದು ಬ್ರೋ ಏನು ಟೇಸ್ಟ್ ಇದೆ ಅಂತ ಅಂದರೆ, ಇದು ಆಲ್ರೆಡಿ 2 ಪಾಕೆಟ್ನ ಖಾಲಿ ಮಾಡಿದ್ದೀನಿ. ಸರು 6 ಪಾಕೆಟೇನೋ ತರಿಸಿದ್ರು ಇದನ್ನ. ಇವಾಗ 2 ಪಾಕೆಟ್ ಓಪನ್ ಮಾಡಿದೆ. 1 ಪಾಕೆಟ್ ನಿನ್ನೇನು ಖಾಲಿ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ನೋಡಿ, ನನ್ನ ಮಕ್ಕ ನೋಡ್ರಿ ಒಂದ್ಸಲ. ಇವತ್ತು ಅಡ್ಡಿಲ್ಲ, ಚೆನ್ನಾಗಿ ಕಾಣ್ತೈತಿ. ನನ್ನ ಮಕ್ಕ ನೋಡ್ರಿ ಒಂದ್ಸಲ. ನಿನ್ನೆ ಬಂದು ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದ್ದು, ಇವೆಲ್ಲ ಈ ಥರ ಆಗೋಗಿದ್ದು. ಖಾರಸು ತಿಂದಾದ್ಮೇಲೆ ಸ್ವಲ್ಪ ಶೈನಿಂಗ್ ಥರ ಬಂದಿದೆ ಮಕ್ಕದ ಮೇಲೆ. ನನಗೆ ನೋಡ್ಕೊಳಕ್ಕೆ ಆಗ್ತಿಲ್ಲ ಇತ್ತು. ಅಷ್ಟು ಎಲ್ಲ ಒಳಗೆ ಹೋಗ್ಬಿಟ್ಟಿದ್ದು. ಏನಾದರೂ ಮನೆಯಲ್ಲಿ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ
ಇವಾಗ ಊಟ ಮಾಡ್ತಿದ್ದೇನೋ ಇಲ್ಲೋ ಅಂತ ಹೇಳಿ ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ಆ ಥರ ಪರಿಸ್ಥಿತಿ ಆಗಿತ್ತು. ಮಾತಾಡ್ಲಿಕ್ಕೆ ಆಗ್ತಿಲ್ಲ ಆಯಿತು. ನಿನ್ನೆ ಒಂದು ನನಗೆ ಯಾವಾಗ ಕಾರಿಸ್ಕೊಟ್ರು ಅವಾಗ ಸ್ವಲ್ಪ ಜೀವ ಬಂದಂಗೆ ಅದು. ಒಂದು ಲಾಸ್ಟ್ ವೀಕ್ ಕಾರ್ಸ್ ಕಟ್ಟಾದ್ಮೇಲೆ ಯಾರ ಕಡೆನೂ ಏನು ಮಾತಾಡ್ತಿಲ್ಲ ಆಯ್ತು. ನಾನು ಸ್ವಲ್ಪ ಮಾತಾಡ್ತಿದ್ದೆ ಆಯ್ತು ಅಷ್ಟೇ. ಮಾತಾಡ್ಲಿಕ್ಕೆ ಜೀವನ ಇರೋದಿಲ್ಲ ಆಯಿತು ಮಾತಾಡ್ಲಿಕ್ಕೆ. ಅದರಲ್ಲಿ ವರ್ಕೌಟ್ ಅಂತೂ ಯಾವ ಥರ ಮಾಡಿದ್ರೆ ಗೊತ್ತಿಲ್ಲ. ಲಾಸ್ಟ್ ವೀಕ್ ಪೀಕ್ ವೀಕ್ ಇರುತ್ತಲ್ಲ, ಎಲ್ಲ ಇಲ್ಲಿಂದ ಬ್ರೋ, ಎಲ್ಲ ಇಲ್ಲಿಂದ ಮೈಂಡ್ ಗೇಮ್ ಬ್ರೋ. ನನಗನ್ಸುತ್ತೆ ಇದು ಬಾಡಿ ಬಿಲ್ಡಿಂಗ್ ಎಲ್ಲ ಮೈಂಡ್ ಗೇಮ್. ಲಾಸ್ಟ್ ಈ 2 ದಿನ ಇದಲ್ಲ, ನೀವು ಏನು ತಿಂತೀರಾ, ಯಾವ ಥರ ಇರ್ತೀರಿ ಎಲ್ಲ ಡಿಪೆಂಡಿಂಗ್ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ತಿನ್ನೋದ್ರಲ್ಲಿ ಬಾಡಿ ಚೇಂಜಸ್ ಕಾಣ್ತಾ ಹೋಗುತ್ತೆ. ಅದು ಸಲುವಾಗಿ ಸರ್ ನನಗೆ ಕರೆದಿದ್ರು. ಲಾಸ್ಟ್ 3 ಡೇಸ್ ಇಲ್ಲ ಅಂದರೆ 2 ಡೇಸ್ ಇದ್ದಾಗ ನನ್ನ ಕಡೆ ಬಾ ಅಂತೇಳಿ. ಇದು ಆಲ್ರೆಡಿ ಇವಾಗ ಕಾಣ್ತಾ ಇರ್ಬೋದು ನಿಮಗೆ. ಇದು ಬಂದು ಪಾಲಕ್ ಸ್ವಲ್ಪ ಫಸ್ಟ್ ಮೀಲಿ ತೊಗೊಂಡೀನಿ. ಇದ್ರ ತುಂಬ ರೈಸ್ ಇತ್ತು. ರೈಸ್ 150 ಗ್ರಾಮು. ಮತ್ತು ಇಲ್ಲಿ ಚಿಕನ್ ಇದೆ 250 ಗ್ರಾಮ್, 250 ಅಲ್ಲ 450 ಗ್ರಾಮ್ ಚಿಕನ್. ಮತ್ತು ಅದ್ರ ಕೆಳಗೆ ಮತ್ತೆ 450 ಗ್ರಾಮ್ ರೈಸ್ ಇದೆ ಬ್ರೋ. ಇದನ್ನ ಇವಾಗ ಖಾಲಿ ಮಾಡ್ಬೇಕು. ಇದನ್ನು ಖಾಲಿ ಮಾಡ್ಬೇಕು. ಆಲ್ರೆಡಿ ನಿನ್ನೆಯಿಂದ ಒಂದು ಖಾಲಿ ಮಾಡಿದ್ದೀನಿ. ಯಾವ ಥರ ಟೇಸ್ಟ್ ಇದೆ ಬ್ರೋ, ಒಂದ್ಸಲ ಟೇಸ್ಟ್ ಮಾಡಿರಿ ಇದನ್ನ. ಸ್ವಲ್ಪ ಫಸ್ಟಿಗೆ ತುಂಬ ಕ್ಲಾರಿಟಿ ಹೋಗಿದೆ ಅಲ್ಲ. ಇದನ್ನೊಂದು ಖಾಲಿ ಮಾಡಿದ್ದೇನೆ ನಿನ್ನೆ. ಇವಾಗ ನೆಕ್ಸ್ಟ್ ಮೀಲು ತೋರಿಸ್ತೇನೆ ನಿಮಗೆ. ಇದು ಬಂದು ನಂದು ಸೆಕೆಂಡ್ ಮೀಲು. ಇದರಲ್ಲಿ 150 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, 100 ಗ್ರಾಮ್ ಪಾಲಕ್ ಐತಿ. ಅದಕ್ಕೆ ಸ್ವಲ್ಪ ನಾವು ಇದನ್ನ ಆ್ಯಡ್ ಮಾಡೋಣ. ಏನು ಟೇಸ್ಟ್ ಬರುತ್ತೆ ಅಂದರೆ ಇದನ್ನ ತಿನ್ನೋ ಮುಂಚೆ ವಾಟ್ರನ್ನು ತೋರಿಸ್ಲಿಲ್ಲ. ಇದೇ ನೋಡ್ರಿ ವಾಟ್ರ್. ಈ ವಾಟ್ರನ್ನ ಸಂಜೆವರೆಗೂ ನಾವು ಯೂಸ್ ಮಾಡಬೇಕು. ಫುಲ್ ಐಸಾಗಿತ್ತು ಬೆಳಗ್ಗೆ. ಅದು ಸ್ವಲ್ಪ ಇವಾಗ ಐಸ್ ಕರಗೈತಿ. ಹೇಳಿದ್ನಲ್ಲ ನಾನು ಐಸ್ ವಾಟ್ರ್ ಕುಡಿತಾ ಇದ್ದೇನೆ ಅಂತ ಹೇಳಿ. ಇವಾಗ ಸ್ವಲ್ಪ ಇದನ್ನ ಕುಡಿದ್ರೆ ನನಗೆ ಸಾಕು ಅನಿಸ್ಬಿಡುತ್ತೆ. ಇವಾಗ ಅದೇ ಏನಾದರೂ ಕೋಲ್ಡ್ ವಾಟರ್ ಇಲ್ಲ ಅಂತ ಅಂದರೆ, ನಾರ್ಮಲ್ ವಾಟರ್ ಇದು ಪೂರ್ತಿ ಕುಡಿದ್ರೂ ಕುಡಿಬೇಕು ಅನಿಸುತ್ತೆ. ಆಲ್ರೆಡಿ ವಾಟರ್ ಕಟ್ಟೊಳಗಿದ್ದೀವಿ. ಮತ್ತು ಅದ್ರ ಸಲುವಾಗಿ ಜಾಸ್ತಿ ಕುಡಿಯೋಕೆ ಹೋಗ್ಬಿಡ್ದು. ಯಾಕಂದರೆ ಇವಾಗ ಕಾರ್ಬ್ಸ್ ಲೋಡ್ ಮಾಡ್ತಾಯಿದ್ದೀವಿ. ಇವಾಗ 1 ಗ್ರಾಮ್ ಕಾರ್ಬಿಗೆ ಬಂದು 1:3 ರೇಷಿಯೋ ಅಂತ ಅಂದ್ರೆ 1 ಗ್ರಾಮ್ ಕಾರ್ಬು 3 ಗ್ರಾಮ್ ವಾಟರ್ ನಾವು ಹೋಲ್ಡ್ ಮಾಡುತ್ತೆ. ಅದು ತೋರಿಸಿ ಅವರಿಗೆ ಟ್ರೈಸೆಪ್ಸ್ ತಲೆ ಹಾಳಾಗಬೇಕಲ್ಲಿ ಅವ್ರಿಗೆ ನೋಡ್ಬಿಟ್ಟು. ಎಸ್ ಎಂಚಾತು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರ್ಬೋದು ಬ್ರೋ. ಕಾರ್ಬ್ಸ್ ಲೋಡ್ ಇವತ್ತು ಬೇಡ ಬ್ರೋ. ಸಾಕಾಯ್ತು ರೈಸ್ ತಿನ್ನೋದು. ಎದ್ದೇಳೋದು, ತಿನ್ನೋದು, ಮಲಗೋದು, ಎದ್ದೇಳೋದು, ತಿನ್ನೋದು, ಮಲಗೋದು, ಅಷ್ಟೇ ಕೆಲಸ. ಅದರಲ್ಲಿ ಸರ್ ಜಿಮ್ಮಲ್ಲಿ ಕಿಚನಲ್ಲಿ ಕುಕ್ ಮಾತ್ರ ಬೆಸ್ಟ್ ಇದ್ದಾರೆ ಬ್ರೋ. ರೈಸನ್ನು ಮುಂಚೆ ಮಾಡಿಕೊಡ್ತಿದ್ರು ಬ್ರೋ. ವೇಟ್ ಮಾಡ್ಲಂಗೆ ಮಾಡ್ತಿದ್ರು. ತಿಂದು ಸಾಕಾಯಿತು. ಇನ್ನು ಒಂದು 3 ಪಾಕೆಟ್ ಉಳಿದಾವೆ. 3 ಸರ್ 6 ಪಾಕೆಟ್ ತರಿಸಂತ ಅಂದಿದ್ರು. ನಾನು ಅಂದೆ ಅಷ್ಟೆಲ್ಲ ಬೇಡ ಸರ್, ತಿನ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 3 ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಈಗ ಇನ್ನು 3 ಉಳಿದಾವೆ. ತಿನ್ಬೇಕು ಅನ್ಸಾತಿದ್ದೆ, ಬೇಡ ಸರ್ರಿ ತಿಂದೇನೆ. ಇವಾಗ ಪಿಜ್ಜಾನೇ ಬರ್ಗರ್ ಲೆಗ್ಸ್ ಸಾಕಾಯ್ತು ಬ್ರೋ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅಲ್ಲೇ ನಾವು ವಾಮಿಟ್ ಮಾಡ್ತಿದ್ದೆ. ಆ ಥರ ತಿಂದೇನೆ. ತಿಂದಾದ್ಮೇಲೆ ಬಾಡಿ ಕಂಡೀಷನ್ ನೋಡ್ಬೋದು ನಿಮಗೆ. ಇಲ್ಲಿ ವೇನ್ಸ್ ಎಲ್ಲ ಥರ ಏನೋ ಪಂಪ್ ಬಂದುಬಿಟ್ಟಿದೆ. ಪೂರ್ತಿ ಬಾಡಿಯಲ್ಲೆಲ್ಲ ಗ್ಲೈಕೋಜನ್ ಎಲ್ಲ ಸ್ಟೋರ್ ಆಗಿಬಿಟ್ಟಿದೆ. ಆ ಥರ ಫೀಲ್ ಆಗತ್ತಿದೆ. ಇಷ್ಟು ದಿನ ತಿನ್ನಲಿಲ್ಲದೆಲ್ಲ ಒಂದೇ ಸಲ ಕೊಟ್ಟಾಗ ಯಾವ ಥರ ಅನಿಸುತ್ತಲ್ಲ ಆ ಥರ ಫೀಲ್ ಅನ್ನಿಸ್ತದೆ. ಏನು ಮಾಡೋದು, ಬಾಯಿ ಮಾತ್ರ ತುಂಬ ಒಣಗ್ತಾ ಇದ್ದಿ. ಸರ್ ಕಾಲ್ ಮಾಡಿದ್ದಾರೆ.
ಓ ಬ್ರೋ, ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಬ್ರೋ, ದರ್ಶನ್ ಅಂತೇಳಿ. ಅವನು ಇದ್ದಿದ್ರೆ ನಮ್ಮ ಅವನು ನಾನು ಇನ್ನೂವರೆಗೂ ಎಲ್ಲಿ ಕರೆದಿದ್ದೀನಲ್ಲ ಅಲ್ಲೆಲ್ಲ ಬಂದಿದ್ದಾನೆ. ಬೆಸ್ಟು ಮನುಷ್ಯ. ನನಗೆ ಒಂಥರ ಲಕ್ಕಿ ನಾನು ಆ ಥರ ಫ್ರೆಂಡ್ ಸಿಗಲಿಕ್ಕೆ. ಆ ಥರ ಫ್ರೆಂಡ್ ಇಲ್ಲಿ ಅಡ್ಡಾಡ್ಲಿಕ್ಕೆ ಹೋಗಿದ್ದಾನೆ, ಹೊರಗಡೆ ಫ್ರೆಂಡ್ಸ್ನ ಮೀಟ್ ಆಗಲಿಕ್ಕೆ. ಹೆಲ್ಮೆಟ್ ಒಂದು ತೊಗೊಂಡೋಗಿದ್ದಾನೆ ಅಲ್ಲಿ ಜಿಮ್ಮಲ್ಲಿ ಯಾರದು, ಅದ್ರ ಸಲುವಾಗಿ ಕಾಲ್ ಮಾಡಿದ್ರು. ಸೊ ಆ ಟಾಪಿಕ್ ಬಿಡುವ, ಅವನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಲಾಸ್ಟ್ ದಿನ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅಲ್ಲಿ, ನನ್ನ ರೂಮಲ್ಲಿದ್ದಾರೆ, ನಾ ಇಲ್ಲಿ ಬೇರೆ ರೂಮಲ್ಲಿದ್ದೇನೆ, ಅವನ್ನೆಲ್ಲ ತೋರಿಸ್ತೇನೆ. ಆ ಟಾಪಿಕ್ ಬಿಡೋಣ. ಇವಾಗ ನಮ್ಮ ಟಾಪಿಗೆ ಬರೋಣ. ಇವತ್ತು ಒಂದು ಫುಲ್ ಡೇ ನಮ್ಮದು ಕಾರ್ಬ್ಸ್ ಇದೆ. ಯಾಕಂದ್ರೆ ನಾಳೆ ಕಾಂಪಿಟೇಷನ್ ಐತಿ. ನಾಳೆ ನನಗೇನು ಗೊತ್ತಿಲ್ಲ ಸರ್ ಏನು ಮಾಡ್ತಾರೆ ಅಂತೇಳಿ. ಇವತ್ತು ಫುಲ್ ಎಷ್ಟಾಗುತ್ತೆ ಅಷ್ಟು ಕಾರ್ಬ್ಸ್ ಲೋಡ್ ಮಾಡಿದಾರೋ. ಒನ್ ಡೇ ಬ್ಯಾಕ್ ನಾ ಏನು ಯೋಚನೆ ಮಾಡಿದೆ, ಸರ್ ಕಡೆ ಹೋಗೋದು ಬೇಡ, ಏನಿಲ್ಲ ಅಲ್ಲಿ ಹೋಗಿ ಆ ಥರ ಎಲ್ಲ ಯೋಚನೆ ಮಾಡಿದೆ. ಬ್ರೋ ಲಾಸ್ಟ್ 3 ದಿನ ಇರುತ್ತೆ ಬಾಡಿ ಕಂಡೀಷನ್ ಯಾವ ಥರ ತೊಗೊಂಬರ್ಬೇಕು ಅಂತೇಳಿ. ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು ಸರ್. ಇಮಿಡಿಯೇಟ್ಲಿ ನನ್ನ ಬಾಡಿ ಕಂಡೀಷನ್ ನೋಡಿ ಇಮಿಡಿಯೇಟ್ಲಿ ಹೋಗಿ ರೈಸ್ ತಿನ್ನು, ಲೋಡ್ ಮಾಡು ಅಷ್ಟೇ ಹೇಳಿದ್ದು. ಯಾಕಂದರೆ ಪೂರ್ತಿ ನಾನು ಹೆಂಗೆ ಆಗಿದ್ದೆ ಅಂತ ಅಂದರೆ 3 ದಿನ ಊಟ ಬಿಟ್ಟರೆ, 1 ವಾರ ಊಟ ಬಿಟ್ಟರೆ ಹೆಂಗೆ ಆಗ್ತಾರಲ್ಲ ಆ ಥರ ಆಗೋಗಿದೆ. ಕಣ್ಣೆಲ್ಲ ಇವೆಲ್ಲ ಹೋಗ್ಬಿಟ್ಟಿತ್ತು. ಸರ್ ಬಾಡಿ ಕಂಡೀಷನ್ ನೋಡಿದ್ರು ಇಮಿಡಿಯೇಟ್ಲಿ ನೀ ಕಾರ್ಸ್ ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಂತಂದ್ರೆ ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟೆ. ಸ್ವರ್ಗ ಬ್ರೋ. ತುಂಬ ದಿನ ಆದಮೇಲೆ ಕಾರ್ಸ್ ತಿನ್ನೋದು ಅಂತ ಅಂದರೆ ಆ ಫೀಲ್ ಬೇರೆಯೇ ಇರುತ್ತೆ. ನೀವು ಯಾರಾದ್ರೂ ಕಾಂಪಿಟೇಷನ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಆ ಫೀಲ್ ಯಾವ ಥರ ಇರುತ್ತೆ ಅಂತ. ಆದರೆ ಏನಂತ ಅನ್ಸುತ್ತಂದರೆ ಅವಾಗ ಸ್ವಲ್ಪ ನೀರಿದ್ದರೆ ಕುಡಿಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತದೆ. ಇವಾಗ ಬಾಡಿಗೆ ಇಷ್ಟು ದಿನ ಯೋಚನೆ ಮಾಡ್ತೀವಿ, ಏನೋ ತಿನ್ಲಿಕ್ಕೆ ಸಿಕ್ಕರೆ ಸಾಕು. ಅಲ್ಲಿ ರೂಮಲ್ಲಿದ್ದಾಗ ಈರುಳ್ಳಿ ತಿಂತಿದ್ದೆ, ಮತ್ತು ಬೀನ್ಸ್ ಹಾಗೆ ಹಸಿದೆ ತಿಂತಿದ್ದೆ. ಏನಾದ್ರು ತಿನ್ಬೇಕು ಅನಿಸ್ತದೆ, ಆದರೆ ತಿನ್ನೋಕೆ ಆಗ್ತಿಲ್ಲ. ತಿನ್ಬೋದಲ್ಲ ಅವಾಗ ಅದು ತಿನ್ಬೇಕು ಅನ್ನಿಸ್ತಿತ್ತು. ಇವತ್ತು ಕಾರ್ಬ್ಸ್ ಲೋಡ್ ಇತ್ತು, ತಿನ್ಬೋದು, ಆದರೆ ಏನಿಸ್ತದೆ ನೀರು ಕುಡಿಬೇಕು ಅನ್ನಿಸ್ತೈತಿ. ಇದೇ ಥರ. ಫಸ್ಟ್ ಟೈಮ್ ನಾನು ಈ ಥರ ಡಯಟ್ ಎಲ್ಲ ಮಾಡಿ ಕಾಂಪಿಟೇಷನ್ ರೆಡಿ ಆಗಿದ್ದು. ಎಕ್ಸ್ಪೀರಿಯೆನ್ಸ್ ಮಾತ್ರ ಅಮೇಝಿಂಗ್ ಇದೆ ಬ್ರೋ. ತುಂಬ ಮಜಾ ಬರುತ್ತೆ. ಯಾಕಂದ್ರೆ ಈ ಲಾಸ್ಟ್ ಚೀಟ್ ಮೀಲ್ ಈ ಥರ ಆಸಮ್ ಬ್ರದರ್. ಈ ಚೀಟ್ ಮೀಲ್ ಸಲುವಾಗ ನೀವು ಒಂದು ಸಲ ಆದ್ರೂ ಕಾಂಪಿಟೇಷನ್ ಮಾಡಿ ಬ್ರೋ, ನಿಮ್ಗೆ ಗೊತ್ತಾಗುತ್ತೆ. ಇದೇನಿಲ್ಲ, ನಾಳೆ ಕಾಂಪಿಟೇಷನ್ ಆಗುತ್ತೆ. ಇದೇ ಟೈಮಿಗೆ ಬ್ರೋ ನಾನು ಮಾತಾಡೋದಿಲ್ಲ, ತಿಂತಾ ಇರ್ತೇನೆ. ನನಗೇನಿಲ್ಲ, ಹೋಗಿ 7 ಅಪ್ ಕುಡಿಬೇಕು ಅಷ್ಟೇ, ನೀರು ಕುಡಿಬೇಕು. ಸಾರಿ ಹಂಗೆ ಅನ್ನಿಸ್ತಾ ಇದೆ, ಕಂಟ್ರೋಲ್ ಮಾಡಬೇಕು ನಾಳೆವರೆಗೂ. ಸೊ ಇವತ್ತು ಐಸೆನ್ ಕಾಂಪಿಟೇಷನ್ಗೆ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಇದೊಂದು ಟಿ ಶರ್ಟ್ ಒಂದು ಸಿಕ್ಕೈತಿ, ಮತ್ತು ಇದೊಂದು ಬ್ಯಾಗು, ಅದ್ರ ಜೊತೆ ಒಂದು ಶೇಖರನ್ನು ಕೊಟ್ಟಿದ್ದಾರೆ, ಮತ್ತು ನಂದು ನಂಬರ್ ಬಂದು 102. ನೈಸ್. ಮತ್ತೇನು ಕೊಟ್ಟಿದೆ, ಇದು ನಂದು ಕ್ಲಾಸಿಕ್ ಫಿಸಿಕಿಗೆ ಶಾರ್ಟ್ಸ್ ಹಾಕಿದ ಮೇಲೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ. ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಇರುತ್ತೆ ನನ್ನ ಕಾಂಪಿಟೇಷನ್ ದಿನ. ಆ ವಿಡಿಯೋ ಮಾತ್ರ ತಪ್ಪದೆ ನೋಡ್ರಿ ಬ್ರದರ್. ಬಾಡಿ ಕಂಡೀಷನ್ ಮಾತ್ರ ಬೇರೆ ಲೆವೆಲಿಗೆ ಓದಿದೆ. ನಾನು ಯಾವತ್ತೂ ಅನ್ಕೊಂಡಿಲ್ಲ ಆಯಿತು ಈ ಥರ ಬಾಡಿ ಕಂಡೀಷನ್ ಬರುತ್ತೆ ಅಂತೇಳಿ. ಕಾರ್ಬ್ಸ್ ಲೋಡ್ ಆದಮೇಲೆ ಬಾಡಿ ಬೇರೆನೇ ಆಗೋದು ಬ್ರೋ. ನೋಡ್ಬೋದು ನೀವು ಇವಾಗಿನ ಆಮ್ಸ್ ಎಲ್ಲ ಸ್ವಲ್ಪ ಮಸಲ್ಸ್ ಎಲ್ಲ ಕ್ರ್ಯಾಂಪ್ ಬಂದ್ರೆ ಗತಿ ಆಗ್ತಾಯಿದೆ, ಟೈಟ್ ಆಗ್ತೈತಿ. ಸೊ ಬಾಯಿ ತುಂಬ ಒಣಗ್ತಾಯಿದೆ. ಇವತ್ತಿನ ದಿನ ಇದಿತ್ತು. ಸೊ ನಾಳೆ ಸಿಗ್ತೇನೆ. ಮತ್ತು ನಾಳೆ ಬೆಳಗ್ಗೆಯಿಂದ ಮತ್ತೊಂದೇನಂತ ಅಂದರೆ, ಇಲ್ಲಿ ಐಸೆನ್ ಕಾಂಪಿಟೇಷನಲ್ಲಿ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ, ಕ್ಯಾಮ್ರಾ ತೊಗೊಂಡು. ಅದಕ್ಕೆ ಎಕ್ಸ್ಟ್ರಾ ಪ್ರೈಸ್ ತುಂಬ ಕಾಣ್ತಾ ಇದೆ. ನೋಡ್ತೇನೆ, ಯಾಕಂದರೆ ಆಲ್ರೆಡಿ ತುಂಬ ಇನ್ವೆಸ್ಟ್ ಮಾಡಿದ್ದೇನೆ ನಾನು ಈ ಮೆಂಬರ್ಶಿಪ್ಪಿಗೆ, ಈವೆಂಟಿಗೆಲ್ಲ ತುಂಬ ಆಗಿದೆ. ಅದು ಎಷ್ಟಾಗೈತೆ ಅಂತೇಳಿ ಎಲ್ಲ ಖರ್ಚು, ನಾನು ಡಯಟಿಗೆ ಯಾವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ, ಎಷ್ಟು ಖರ್ಚು ಮಾಡಿದೆ ಎಲ್ಲ ನಾವು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡುವ, ವಿಡಿಯೋ ಮಾತ್ರ ಮಾಡಲೇಬೇಕು. ನಾಳೆ ಒಬ್ಬ ಕ್ಯಾಮರಾಮ್ಯಾನಿಗೂ ಕರೆದಿದ್ದೇನೆ ವಿಡಿಯೋ ಮಾಡಲಿಕ್ಕೆ. ಸೊ ಅವರು ಬರ್ತಾರೆ. ಅವ್ರಿಗೂ ಬಂದರೆ ಅವ್ರಿಗೂ ಎಷ್ಟು ಚಾರ್ಜ್ ಇದೆ ಅಂತೇಳಿ ಅದು ಪೇ ಮಾಡಿಸಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿ ಇದ್ದಾರೆ, ಅವ್ರಿಗೆ ಪೇ ಮಾಡಿದರೆ ಸಿಗುತ್ತೆ ನಮ್ಮ ವಿಡಿಯೋ. ಆದರೆ ಗೊತ್ತಿಲ್ಲ ಅವರು ಯಾವಾಗ ಕೊಡ್ತಾರ ಅಂತೇಳಿ. ಅದ್ರ ಸಲುವಾಗಿ ನಮ್ಮ ವಿಡಿಯೋ ನಾವೇ ಮಾಡ್ಕೋದ್ರೆ ತುಂಬ ಚೆನ್ನಾಗಿ. ಫೋನೆಲ್ಲ ಅಲೌಡ್ ಇದೆ, ಕ್ಯಾಮ್ರಾ ಅಲೌಡ್ ಇಲ್ಲ.
ಅಷ್ಟೇ ತೊಗೊಂಡು ಟ್ರೈ ಮಾಡ್ದಲ್ಲ ಏನನ್ನ ಮಾಡಿ ವಿಡಿಯೋ ಮಾಡಲೇಬೇಕು. ನೋಡುವ ನಾಳೆ ಏನಾಗುತ್ತಾ ಅಂತೇಳಿ. ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು. 12:30ಗೆ ನಂದು ಈವೆಂಟ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 10:30ವರೆಗೂ ಆಲ್ಮೋಸ್ಟ್ ಆಗ್ಬೋದು, ಯಾಕಂದರೆ 4 ಈವೆಂಟ್ ಇದೆ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನೀವೇನಾದ್ರು ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಒಳ್ಳೆ ನಾಲೆಜ್ ವಿಡಿಯೋದೆಲ್ಲ ತೊಗೊಂಬರ್ತೇನೆ ನಿಮಗೆ. ಸೊ ಮಿಲ್ತೆ. ಜೈ ಕರ್ನಾಟಕ.